ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕೋವಿಡ್-19 ವ್ಯಾಕ್ಸಿನ್. ನೀವು ಇತ್ತೀಚೆಗೆ ಕೇಳ್ಪಡ್ತಾ ಇರುವ ಈ ನ್ಯೂಸು ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಮತ್ತಿನ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ಸೊ ನೀವೆಲ್ಲರೂ ಬಹುಕಾರ್ಕರು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತೀರ. ಸೊ ನಿಮಗೊಂದು ಪ್ರಶ್ನೆ, ನೀವು ಯಾವ ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರಾ ಅಂತ. ಸೊ ಇಂಡಿಯಾದಲ್ಲಿ ಬೇಸಿಕಲಿ ಎರಡು ಟೈಪ್ ಕೋವಿಡ್ ವ್ಯಾಕ್ಸಿನ್ ಇತ್ತು. ಒಂದು ಕೋವಿಶೀಲ್ಡ್, ಇನ್ನೊಂದು ಕೋವ್ಯಾಕ್ಸಿನ್. ಸೊ ಇವಾಗ ಕೇಳಿಬರ್ತಿರೋ ಸುದ್ದಿ ಏನಪ್ಪ ಅಂತ ಅಂದರೆ, ಕೋವಿಶೀಲ್ಡ್ ಯಾರ್ಯಾರು ಹಾಕ್ಸ್ಕೊಂಡಿದ್ದಾರೋ ಅವರಿಗೆ TTS ಅನ್ನೋ ಒಂದು ಸಿಂಡ್ರೋಮ್ ಬರೋ ಚಾನ್ಸಸ್ ಇದೆಯಂತೆ. ಈ ಸುದ್ದಿ ಬಂದ್ಬಿಟ್ಟು ಆಸ್ಟ್ರಾಜೆನಿಕಾ, ಒಂದು UK ಬೇಸ್ಡ್ ಕಂಪ್ನಿಯವರು ಒಪ್ಕೊಂಡಿದ್ದಾರೆ. ಕೋವಿಶೀಲ್ಡ್ ಬಂದ್ಬಿಟ್ಟು ಆಸ್ಟ್ರಾಜೆನಿಕಾ ಅವ್ರು ಮಾಡಿರೋದು. ಸೊ ಅದೇ ಇಂಡಿಯಾದಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಒಂದು ಕಂಪ್ನಿ ಇದೆ. ಸೊ ಅವರು ಕೋವಿಶೀಲ್ಡ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಸೊ ಇವರು ಒಪ್ಕೊಂಡಿದ್ದಾರೆ ಕೋವಿಶೀಲ್ಡ್ ವ್ಯಾಕ್ಸಿನಿಂದ ಈ TTS ಸಿಂಡ್ರೋಮ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ಇದು ಜಾಸ್ತಿ UK ಮತ್ತು ಈ ಫಾರಿನ್ ಕಂಟ್ರೀಸಲ್ಲಿ ಜಾಸ್ತಿ ಕಂಡುಬಂದಿದೆಯಂತೆ. ಬಟ್ ಇಂಡಿಯಾದಲ್ಲಿ ಮತ್ತು ಸೌತ್ ಏಷ್ಯನ್ ಕಂಟ್ರೀಸಲ್ಲಿ ಇದು ಸ್ವಲ್ಪ ಕಮ್ಮಿ ಇದೆಯಂತೆ. ಸೊ ಇವಾಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ 1,00,000 ಜನಕ್ಕೆ ಕೋವಿಶೀಲ್ಡ್ ಹಾಕ್ಸಿದ್ರೆ ಅದರಲ್ಲಿ 3 ಜನಕ್ಕೆ ಈ TTS ಸಿಂಡ್ರೋಮ್ ಬರೋ ಚಾನ್ಸಸ್ ಇದೆಯಂತೆ ಇವಾಗಿನ ರಿಪೋರ್ಟ್ಸ್ ಪ್ರಕಾರ. ಸೊ ಮುಂದೆ ಅದು ಚೇಂಜ್ ಆದರೂ ಆಗ್ಬೋದು, ಇಲ್ಲ ಕಮ್ಮಿ ಆದರೂ ಆಗ್ಬೋದು, ಇಲ್ಲ ಜಾಸ್ತಿ ಆದರೂ ಆಗ್ಬೋದು. ಸೊ ನಾನು ಆವಾಗಲಿಂದ TTS ಸಿಂಡ್ರೋಮ್ ಅಂತ ಹೇಳ್ತಾ ಇದ್ದೀನಲ್ಲ. ಸೊ TTS ಸಿಂಡ್ರೋಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ಥ್ರಾಂಬೋಸೈಟೋಪೇನಿಯಾ ಸಿಂಡ್ರೋಮ್ ಅಂತ. ಸೊ ಈ ಸಿಂಡ್ರೋಮ್ ಬಂದರೆ ಏನಾಗುತ್ತೆ ಅಂತ ಅಂದರೆ, ಇದು ಬಂದ್ಬಿಟ್ಟು ಒಂದು ಸೈಡ್ ಎಫೆಕ್ಟ್ ಆಫ್ ಹ್ಯಾವಿಂಗ್ ಕೋವಿಡ್ ವ್ಯಾಕ್ಸಿನ್ ಇನ್ ಯುವರ್ ಬಾಡಿ. ಅಂದರೆ ಕೋವಿಶೀಲ್ಡ್ ಹಾಕ್ಕೊಂಡಾಗ ಈ ಸಿಂಡ್ರೋಮು ನಿಮಗೆ ಬರೋ ಚಾನ್ಸಸ್ ಇದೆ ಅಂತ. ಸೊ ಇದು ಏನು ಮಾಡುತ್ತೆ ಅಂತ ಅಂದರೆ, ಬ್ಲಡ್ಡು ಅಲ್ಲಲ್ಲೇ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಪ್ಲೇಟ್ಲೆಟ್ಸ್ ಕೌಂಟ್ ಕೂಡ ಕಮ್ಮಿ ಆಗುತ್ತೆ. ಬಟ್ ನಿಮ್ಮ ಈ ಆರ್ಟ್ರೀಸು, ವೇನ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಇನ್ಫ್ಲಮೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಹಾರ್ಟ್ ಅಟ್ಯಾಕು, ಆಮೇಲೆ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಜಾಸ್ತಿ ಆಗುವಂಥ ಸಂಭವವಿದೆ. ಸೊ ಇದ್ರ ಬೆನ್ನಲ್ಲಿ ನಮ್ಮ ಭಾರತೀಯರು ಕಂಡುಹಿಡ್ದಿರುವ ಕೋವ್ಯಾಕ್ಸಿನ್, ಆ ವ್ಯಾಕ್ಸಿನ್ ಅವರು ಏನು ಹೇಳ್ತಾರೆ ಅಂದರೆ, ನಮ್ಮ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಈ ಯಾವುದು ಕ್ಲಾಟ್ ಆಗೋ ಚಾನ್ಸಸ್ ಬರಲ್ಲ ಅಂತ ಅವರು ಈಗ ಇತ್ತೀಚೆಗೆ ಹೇಳಿದ್ದಾರೆ. ಈ ಎಲ್ಲ ಜಂಜಾಟದಲ್ಲೂ ನಾವೇನು ತೊಗೊಂಡು ಹೋಗ್ಬೋದು ಅಂದರೆ, ಏನೇ ಆಗಲಿ ಹೇಗೆ ಆಗಲಿ ಈ ವ್ಯಾಕ್ಸಿನು ನಮ್ಮ ಲೈಫನ್ನು ತಕ್ಕ ಮಟ್ಟಿಗೆ ಉಳಿಸಿದೆ ಈ ಕೋವಿಡ್ ಇಂದ. ಸೊ ನಾನೇನಪ್ಪ ಹೇಳ್ತೀನಿ ಅಂದರೆ, ಕೋವಿಡ್ ವ್ಯಾಕ್ಸಿನ್ ತಗೊಳ್ಳೋದು ಬದಲು ನಾವೇ ನಮ್ಮ ದಿನಚರಿ ಹಾಗೂ ದಿನದಲ್ಲಿ ಏನೇನು ಮಾಡ್ತೀವಿ, ಏನೇನು ತಿಂತೀವಿ ಅನ್ನೋದು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಈ ವ್ಯಾಕ್ಸಿನ್ ಎಲ್ಲ ಏನು ಯೂಸ್ ಇರಲ್ಲ ಅಂತ ನಾನು ಅಂದ್ಕೊತೀನಿ. ಬಟ್ ಡ್ಯೂ ಟು ನೀವು ಹಾಕ್ಸ್ಕೊಳ್ಳೇಬೇಕು ಅಂತ ಹಾಕ್ಸ್ಕೋಬೇಕಾಯ್ತು. ಸೊ ಅದೇ ನಮಗೆ ಬೇಜಾರಾಗಿರೋದು. ಬಟ್ ಗೌರ್ಮೆಂಟು ನಮ್ಮ ಹಿತದೃಷ್ಟಿಯಿಂದ ಇದೆಲ್ಲ ಮಾಡಿದೆ ಅಂತ ನಾವು ಒಪ್ಕೋಬೇಕಾಗುತ್ತೆ. ಬಟ್ ಇವಾಗ ಆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಇವಾಗ ಸುದ್ದಿ ಹೊರ ಬರ್ತಾ ಇದೆ. ಅದು ಬೇಜಾರಾಗುವಂಥ ವಿಷಯ. ಸೊ ಇದೆಲ್ಲ ನಿಮಗೆ ಬರಬಾರ್ದು ಅಂತ ಅಂದರೆ, ಎಸ್ಪೆಷಲಿ ಕೋವಿಶೀಲ್ಡ್ ಹಾಕ್ಸ್ಕೊಂಡಿರೋರು ಇದೆಲ್ಲ ಬರಬಾರ್ದು ಅಂತ ಅಂದರೆ, ಲೈಕ್ ಬ್ಲಡ್ ಕ್ಲಾಟಿಂಗ್ ಎಲ್ಲ ಆಗಬಾರ್ದು ಅಂತ ಅಂದರೆ, ಸೊಪ್ಪು ಜಾಸ್ತಿ ತಿನ್ನಿ. ಈ ಸೊಪ್ಪಲ್ಲಿ ಈ ಇನ್ಫ್ಲಮೇಷನ್ ಕಮ್ಮಿ ಮಾಡುವಂಥ ಜಾಸ್ತಿ ಸಾಮರ್ಥ್ಯವಿದೆ. ಆಮೇಲೆ ಸ್ಟ್ರೆಸ್ ಅಂತೂ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ಸ್ಟ್ರೆಸ್ಸಿಂದ ಏನೇನಾಗುತ್ತೆ ಅಂತ ಅಂದರೆ, ಡೈರೆಕ್ಟ್ ಹಂಗೆ ಸ್ವರ್ಗಕ್ಕೆ ಹೋಗ್ಬಿಡ್ಬೋದು, ಅಷ್ಟು ಪ್ರಾಬ್ಲಮ್ ಇದೆ ಈ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ. ಸೊ ಯಾವಾಗಲೂ
ನಗ್ನಗ್ತಾ ಇರಿ, ಖುಷಿಯಾಗಿರಿ. ಫೈನಲಿ ನಾನು ಹಾಕ್ಸ್ಕೊಂಡಿರೋದು ಕೋವಿಶೀಲ್ಡ್ ವ್ಯಾಕ್ಸಿನು. ಸೊ ನೀವ್ಯಾವ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೂ ಏನಾದರೂ ನಾನು ತಪ್ಪು ಹೇಳಿದ್ದಲ್ಲಿ ಅದನ್ನು ಸಹ ಕಮೆಂಟ್ ಮಾಡಿ. ಸೊ ಇಷ್ಟ ಆಗಿತ್ತು ಕೋವಿಶೀಲ್ಡ್ ವ್ಯಾಕ್ಸಿನ್ ಬಗ್ಗೆ. ಈ ಥರ ಇನ್ಫಾರ್ಮೇಟಿವ್ ಕಂಟೆಂಟು ಮತ್ತು ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಹಾಗೂ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.